ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನು ಇವತ್ತು ವಿಡಿಯೋದ ಉದ್ದೇಶ ಏನಾಗಿದೆ ಅಂದರೆ, ಸ್ಪರ್ಧಾರ್ಥಿಗಳೇ, ನಾನೇ ಬರೆದಿರುವಂಥ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಹಾಗೂ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಜೊತೆಗೆ ಜಿಯೋ ಮತ್ತು ಕರ್ನಾಟಕ ಜಿಯೋಗ್ರಫಿ UPSCಯಲ್ಲಿ 644ನೇ ರ್ಯಾಂಕ್ ಪಡೆದಂತಹ ಶಾಂತಪ್ಪ ಕುರುಬರ್ ಸರ್ ಅವರು ತಮ್ಮ ಶಾಂತ ಮಾರ್ಗದ HYT ಕ್ಲಾಸ್ನಲ್ಲಿ ನನ್ನದೇ ಆದ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಹಾಗೂ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಮಾಡಿದ್ದಾರೆ. ಅದು ಏನು HYT ಕ್ಲಾಸಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಅವ್ರು ಮಾತ್ರ ನೋಡಿದ್ದಾರೆ. ಅದಕ್ಕೆ ನಿಮಗೊಂದು ವಿಡಿಯೋವನ್ನು ಏನು ನನ್ನ ವಿಡಿಯೋಗೆ ಮರ್ಜ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬ UPSC ಆಸ್ಪರೆಂಟ್, ಯಾಕೆ ಕರ್ನಾಟಕದಲ್ಲಿ ಸಾಕಷ್ಟು ಆಥರ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗಿಂತ ಚೆನ್ನಾಗಿದೆ ಪುಸ್ತಕ ಅಂತ ಹೇಳಿ ತಮ್ಮ HYT ಕ್ಲಾಸಲ್ಲಿ ಮಾಡಿರೋದು ನನಗೆ ಹೆಮ್ಮೆಯ ಒಂದು ಖುಷಿಯ ವಿಚಾರವಾಗಿದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳಿಂದನೂ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ ಸರ್. ಪುಸ್ತಕ ಅದ್ಭುತವಾಗಿ ಮೂಡಿ ಬಂದಿದೆ, ಕರ್ನಾಟಕದ ಎಲ್ಲ ಆಥರ್ಸ್ಗೂ ತುಂಬ ಬೆಸ್ಟ್ ಇದೆ ಪುಸ್ತಕ ಅಂತ ಹೇಳಿ ಸ್ಪರ್ಧಾರ್ಥಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಶಾಂತಪ್ಪ ಸರ್ ಏನು ಮಾಡಿದ್ದಾರೆ, ರೈತರ ದಂಗೆ ಬಗ್ಗೆ ಅವರು ಒಂದು ಕ್ಲಾಸ್ ಮಾಡಿದ್ದಾರೆ. ಸುಮಾರು 35 ನಿಮಿಷ ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಇದನ್ನು ಈ ವಿಡಿಯೋ ಜೊತೆಗೆ ಮರ್ಜ್ ಮಾಡ್ತಾ ಇದ್ದೀನಿ, ಮರ್ಜ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಹಾಯ್, ಹಲೋ, ನಮಸ್ತೆ. ಟಾರ್ಗೆಟ್ 360 ಮಾಡರ್ನ್ ಇಂಡಿಯನ್ ಹಿಸ್ಟರಿ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಸೊ ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಗವರ್ನರ್ ಜನರಲ್ಸ್ ಅಂಡ್ ವೈಸ್ ರಾಯ್ಸ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟ್ರೈಬಲ್ ಮೂವ್ಮೆಂಟ್ಸ್ ಅಂಡ್ ಪೀಸೆಂಟ್ ಮೂವ್ಮೆಂಟ್ಸ್. ಸೊ ಬುಡಕಟ್ಟು ಚಳುವಳಿಗಳು ಮತ್ತು ರೈತ ಚಳುವಳಿಗಳು ಎಕ್ಸಾಮ್ಸ್ಗೆ ಹೇಗೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು HYT ಮಾಡೆಲ್ ಹೇಳ್ಕೊಂತ ಹೋಗ್ತೀನಿ. ಏನಕ್ಕಂದ್ರೆ ಯಾವುದೇ ಒಂದು PDF, ಯಾವುದೇ ಒಂದು ಪುಸ್ತಕವು ಶ್ರೇಷ್ಠವೂ ಅಲ್ಲ, ಕನಿಷ್ಠವೂ ಅಲ್ಲ. ಅದು ಯಾವುದ್ರ ಮೇಲೆ ಶ್ರೇಷ್ಠತೆ ಅಂದ್ರೆ ನೀವು ಕರೆಕ್ಟಾಗಿ ಓದಿದ್ರೆ ಅದು ಶ್ರೇಷ್ಠತೆ, ನೀವು ಎಲ್ಲದನ್ನು ಓದಿದ್ರೆ ಅದು ಕನಿಷ್ಠತೆಯಾಗಿ ಪರಿವರ್ತನೆ ಆಗುತ್ತೆ. ಫೈನ್. ಈಗ ರೈತ ಚಳುವಳಿಗಳು ಮತ್ತು ಬುಡಕಟ್ಟು ದಂಗೆಗಳು. ನೋಡಿ, ಇಲ್ಲಿಂದ ಒಂದು ಕ್ವಶನ್, ಇಲ್ಲಿಂದ ಒಂದು ಕ್ವಶನ್. ಫಸ್ಟ್ ಆಫ್ ಆಲ್, ರೈತ ಅಂತಂದ್ರೆ, ರೈತ ಚಳುವಳಿಗಳಂತಂದ್ರೆ ಇಟ್ ವಾಸ್ ಇನಿಷಿಯೇಟೆಡ್ ಬೈ ಪೀಸೆಂಟ್ಸ್. ಬುಡಕಟ್ಟು ಅಂತಂದ್ರೆ ಕಾಡು ನಿವಾಸಿಗಳು ಹೋರಾಟ ಮಾಡ್ತಕ್ಕಂಥದ್ದು. ಸಹಜವಾಗಿ ಜನರಲ್ ಆಗಿ ಕಂಡೀಷನ್ಸ್ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ ನಿಮ್ಗೆ. ಈಗ ಈ ರೈತ ಚಳವಳಿಗಳು ಚಳವಳಿಗಳ ಮುಖ್ಯ ಉದ್ದೇಶ ಅಥವಾ ಕಾರಣಗಳು ಏನಪ್ಪಾ ಅಂತಂದ್ರೆ, ಸಹಜವಾಗಿ ಅಧಿಕ ತೆರಿಗೆ, ತದನಂತರದಲ್ಲಿ ಸಾಲ ಮತ್ತು ಬಡ್ಡಿಗಳು, ನಂತರದಲ್ಲಿ ರೈತರನ್ನು ಶೋಷಣೆ ಮಾಡುವುದು. ಹೇಗಪ್ಪ ರೈತರನ್ನು ಶೋಷಣೆ ಮಾಡೋದು? ಸೊ ಅವರು ಬರಗಾಲ ಬಂದಾಗ ರೈತರಿಗೆ ಸಹಾಯ ಮಾಡೋ ಬದಲು ತೆರಿಗೆ ಜಾಸ್ತಿ ಮಾಡೋದು, ಇದು ಶೋಷಣೆ. ಸಹಜವಾಗಿ ಇವು ಕಾರಣ ಇರ್ತವೆ. ಬುಡಕಟ್ಟಿಗೆ ಏನಿರ್ತಾವಪ್ಪ ಅಂತಂದ್ರೆ, ಬುಡಕಟ್ಟಿಗೆ
ಬುಡಕಟ್ಟಿಗೆ ಒಂದು ಕ್ರೈಸ್ತ ಮಿಷನರಿಗಳು ಈ ಒಂದು ಮತಾಂತರ, ತದನಂತರದಲ್ಲಿ ಭೂ ಕಬಳಿಸುವಿಕೆ, ಇದಾದ ನಂತರದಲ್ಲಿ ಲೇವಾದೇವಿಗಾರರು ಬುಡಕಟ್ಟು ಪ್ರದೇಶಗಳಿಗೆ ಬಂದು ಹಣದ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಹೀಗೆ ಡಿಫರೆಂಟ್ ಕಾರಣದಿಂದ ಇದು ನಡೀತಕ್ಕಂಥ ನೋಡ್ಬೋದು. ಈಗ ನೀಲಿ ಬೆಳೆಗಾರರ ಚಳವಳಿ HYT, this is HYT, high yielding topic. ಇದು ಪಕ್ಕಾ ಪರೀಕ್ಷೆಗೆ ಬರುತ್ತೆ. ನೀಲಿ ಮೆಹಂದಿಗೆ ಬಳಸ್ತಕ್ಕಂತಹ ನೀಲಿ. ಈ ನೀಲಿ ಬೆಳೆಗಾರರು ಏನಪ್ಪಾ ಅಂತಂದ್ರೆ, ಯಾಕೆ ವೈ ಬ್ರಿಟಿಷರ್ಸ್ ವರ್ ಇಂಟ್ರೆಸ್ಟೆಡ್ ಟು ಗ್ರೋ ಇಂಡಿಗೋ ಅಂತಂದ್ರೆ, ದಿಸ್ ಇಂಡಿಗೋ is going to be used as a dye for the textiles which are produced in Britain. ಈ ನೀಲಿ ಬೆಳೆಗಾರರ ಸಮಸ್ಯೆ ಏನಪ್ಪಾ, 1860 ಅಂದ್ರೆ 1857 ಪ್ಲಸ್ 3 ವರ್ಷ ಹಾಕಿ 1860 ಬರುತ್ತೆ. ಇದು ನೀಲಿ ಬೆಳೆಗಾರರು. ಈಗ ನೆನ್ಪಿಡಬೇಕು, ಇಯರ್ ಇಸ್ ವೆರಿ ಇಂಪಾರ್ಟೆಂಟ್, ಇಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ಟೇಕ್ ಕೇರ್ ಅಬೌಟ್ ದಟ್. ಇದು ಆಧುನಿಕ ಭಾರತದ ಅತಿ ದೊಡ್ಡ ರೈತ ಚಳುವಳಿ. ಇದು ಆಧುನಿಕ ಭಾರತದ ಅತಿ ದೊಡ್ಡ ರೈತರ ಚಳುವಳಿ. ಇದು ಬ್ರಿಟಿಷ್ ನೀಲಿ ಪ್ಲಾಂಟರ್ಗಳ ವಿರುದ್ಧ ನಡೆಯಿತು. ಪ್ಲಾಂಟರ್ಸ್ ಯಾಕೆ ಬ್ರಿಟಿಷ್ ಪ್ಲಾಂಟರ್ಸ್ ಅಂತಂದ್ರೆ, ನೋಡಿ ಈ ಪ್ಲಾಂಟರ್ಸ್ ಬಹಳ ಹಳ್ಳಿ ಭಾಷೆಯಲ್ಲಿ ಬೈಬೇಕಂದ್ರೆ ಬಡಿ ಮಕ್ಕಳು ಇದ್ದಂಗೆ ಇವರೆಲ್ಲ. ಯಾಕೆ ಅಂತಂದ್ರೆ, ಬ್ರಿಟಿಷ್ ಪ್ಲಾಂಟರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಇಂಡಿಗೋ ಬಿಕಾಸ್ ದೇ ವಾಂಟ್ ಟು ಸೆಂಡ್ ದಿಸ್ ಇಂಡಿಗೋ, ಎಕ್ಸ್ಪೋರ್ಟ್ ಇಂಡಿಗೋ ಟು ದಿ ಬ್ರಿಟನ್. ಇವ್ರದ್ದು ಸಮಸ್ಯೆ ಏನಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ರೈತರಿಗೆ ಆಸಕ್ತಿ ಇದ್ದಿಲ್ಲ, ರೈತರಿಗೆ ನಿರಾಸಕ್ತಿ, ಬೆಳೆಯಕ್ಕೆ ಅವಶ್ಯಕತೆ ಇದ್ದಿಲ್ಲ. ಇವರು ಒತ್ತಾಯ ಮಾಡ್ತಿದ್ರು, ಬೆಳಿ ನೀಲಿ ಬೆಳಿ, ನೀಲಿ ಬೆಳಿ, ನೀಲಿ ಬೆಳಿ. ಎರಡನೇದು, ದೇ ಆರ್ ಟೇಕಿಂಗ್ ಆಲ್ಮೋಸ್ಟ್ 400% ಪ್ರಾಫಿಟ್, ಅಷ್ಟು ಲಾಭ ತಂದಿದ್ರು ನೀಲಿ ಪ್ಲಾಂಟರ್ಸ್. ಸೊ ಇಂಡಿಗೋ ಪ್ಲಾಂಟರ್ಸ್ ವರ್ ಫೋರ್ಸಿಂಗ್ ಇಂಡಿಯನ್ ಫಾರ್ಮರ್ಸ್ ಟು ಗ್ರೋ ಇಂಡಿಗೋ. ಓಕೆ, ಸೊ ಈ ನೀಲಿ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಅಗತ್ಯವಾಗಿತ್ತು. ಬಟ್ಟೆಗೆ ಬಣ್ಣ ಹಾಕಲು ಮೆನ್ಷನ್ ಮಾಡಿದೆ. ಬಂಗಾಳದಿಂದ ರಫ್ತಾಗುತ್ತಿದ್ದ ನೀಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಹೆಚ್ಚು ಆದಾಯ ತರುತ್ತಿತ್ತು. ಇಂಗ್ಲಿಷ್ ಕಂಪನಿ ನಿವೃತ್ತ ನೌಕರರು, ಸೊ ರಿಟೈರ್ಡ್ ಎಂಪ್ಲಾಯೀಸ್, ಬಂಗಾಳ ಬಿಹಾರದ ಜಮೀನ್ದಾರರಿಂದ ಹೆಚ್ಚಾಗಿದ್ದ ನೀಲಿ ತೋಟಗಳನ್ನು ಕಿತ್ತುಕೊಂಡು ಅದು ರೈತರಿಗೆ ನೀಡಿ ನೀಲಿ ಬೆಳೆ ಬೆಳೆಸುತ್ತಿದ್ದರು. ಓಕೆ, ಬ್ರಿಟಿಷರು ನೀಲಿ ಬೆಳೆಯನ್ನು ಕನಿಷ್ಠ ಬೆಲೆಗೆ ಕೊಂಡು ಒಂದು ಮಣ ನೀಲಿಗೆ 4 ರೂಪಾಯಿ ನೀಡಿ 40 ರೂಪಾಯಿ ಲಾಭ ಗಳಿಸುತ್ತಿದ್ದರು. ರೈತರಿಗೆ ಇಷ್ಟವಿರಲಿ ಇಲ್ಲದೇ ಇರಲಿ ನೀಲಿಯನ್ನು ಬೆಳೆದು ರೈತರು ಸರ್ಕಾರಕ್ಕೆ ನೀಡಬೇಕಿತ್ತು. ರೈತರಿಗೆ ಯಾಕೆ ಇಷ್ಟ ಇದೆ ಅಂತಂದ್ರೆ, ದೇರ್ ಆರ್ 2 ರೀಸನ್ಸ್. There are 2 reasons. ರೈತರಿಗೆ ಯಾಕೆ ಇಷ್ಟದಿಲ್ಲ ಅನ್ನೋದಕ್ಕೆ there are 2 reasons. ಒಂದು, ಏನಪ್ಪಾ ಇಲ್ಲಿ ಅಂತಂದ್ರೆ, ಒಂದು ಆಹಾರ ಬೆಳೆಗಳನ್ನು ಬೆಳೆಯುತ್ತಿದ್ರು. ಆದ್ರೆ ಈ ಆಹಾರ ಬೆಳೆಗಳನ್ನು ಬಿಟ್ಟು ನೀವು ನೀಲಿ ಬೆಳೆ ಅಂದ್ರೆ ಹೆಂಗ ರೈತರು ಏನ್ ತಿನ್ಬೇಕು? ಒಟ್ಟಿಗೆ ನೀಲಿ ತಿನ್ಬೇಕಾ? ದಟ್ಸ್ ವೈ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ,
ಕಡಿಮೆ ದರ. ಈ ಎರಡೂ ಕಾರಣಗಳಿಂದ ನೀಲಿ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಆಸಕ್ತಿ ಇದ್ದಿಲ್ಲ. ಓಕೆ, ಇಂತಹ ದಬ್ಬಾಳಿಕೆಯನ್ನು ಸಹಿಸದ ಬಂಗಾಳದ ರೈತರು 1859 ಏಪ್ರಿಲ್ ಅಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಮುಷ್ಕರ ಹೂಡಿ ನೀಲಿ ಬೆಳೆಯುವುದಿಲ್ಲವೆಂದು ಘೋಷಿಸಿದರು. ಮುಷ್ಕರ ಕಲ್ನ, ಢಾಕಾ, ಮಾಲ್ಚಾ, ದಿನಾಜ್ಪುರಗಳಿಗೆ ಹರಡಿತು. ಬೇಡ, ಇದೆಲ್ಲ ಬೇಡ, ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಮಗೆ ಬಿಸ್ವಾಸ್, ದಿಗಂಬರ್ ಬಿಸ್ವಾ ಮತ್ತು ಬಿಷಾರೆ ಬಿಸ್ವಾ ನಾಯಕರು ಬಹಳ ಇಂಪಾರ್ಟೆಂಟು. ಸೊ ನಮಗೆ ಬಿಸ್ವಾ ಇಂಪಾರ್ಟೆಂಟ್. ಬಿಸ್ವಾ, ಸೊ ಇವರು ಈ ಬಿಸ್ವಾ ನಾಯಕತ್ವದಲ್ಲಿ ನಡೀತಕ್ಕಂಥದ್ದನ್ನು ನೋಡಬಹುದು. ಇದಾದ ನಂತರದಲ್ಲಿ ಒತ್ತಡಕ್ಕೆ ಮಣಿದ ಸರ್ಕಾರ 1860 ಒಂದು ನೀಲಿ ಆಯೋಗ, ಇದು ಇಂಪಾರ್ಟೆಂಟ್, ನೀಲಿ ಇಂಡಿಗೋ ಕಮಿಷನ್. ಸೊ ಆ ಒಂದು ಆಯೋಗ ಹೇಳುತ್ತೆ, ವರದಿಯಂತೆ ರೈತರು ತಮಗೆ ಇಷ್ಟವಾಗುವ ಬೆಳೆಯನ್ನು ಬೆಳೆಯಬಹುದು. ನೋಡಪ್ಪ, ನೀನು ಹಕ್ಕಿ ಬೆಳೆಯಂಗಿದ್ರೆ ಅಕ್ಕಿ ಬೆಳಿ, ತದನಂತರದಲ್ಲಿ ಮೆಣಸಿನಕಾಯಿ ಬೆಳೆಯಂಗಿದ್ರೆ ಮೆಣಸಿನಕಾಯಿ ಬೆಳಿ, ರಾಗಿ ಬೆಳೆಯಂಗಿದ್ರೆ ರಾಗಿ ಬೆಳಿ. ದಟ್ ಈಸ್ ಲೆಫ್ಟ್ ಟು ಯು, ದಟ್ ಈಸ್ ಲೆಫ್ಟ್ ಟು ಯು. ಸೊ ನಮಗೆ ಇಲ್ಲಿ ಬಿಸ್ವಾಸ್, ದಿಗಂಬರ್ ಬಿಸ್ವಾ, ತದನಂತರದಲ್ಲಿ ಇಂಡಿಗೋ ಚಳುವಳಿ 1859 ಇಂಡಿಗೋ ಕಮಿಷನ್ ವರದಿ. ದಾಟ್ಸ್ ಆಲ್, ಮುಗಿತ್, ಖತಮ್. ನೆಕ್ಸ್ಟು ಇದು ಇಂಪಾರ್ಟೆಂಟ್. ಈ ಚಳವಳಿಯನ್ನು ಆಧರಿಸಿ ದೀನಬಂಧು ಮಿತ್ರರವರು 1860 ನೀಲ್ ದರ್ಪಣ ಎಂಬ ನಾಟಕವನ್ನು ರಚಿಸಿದರು. ದಿ ಹಿಂದೂ ಪೇಟ್ರಿಯಾಟ್ ಪತ್ರಿಕೆಯ ಸಂಪಾದಕರಾಗಿದ್ದ ಹರಿಶ್ಚಂದ್ರ ಮುಖರ್ಜಿ ಈ ದಂಗೆಯನ್ನು ಬೆಂಬಲಿಸಿದರು. ಓಕೆ, ಸೊ ನೀಲ್ ದರ್ಪಣ, ದೀನಬಂಧು ಮಿತ್ರ ಅವರು ಬರೀತಾರೆ. ಓಕೆ, ತದನಂತರದಲ್ಲಿ ಮಹಾರಾಷ್ಟ್ರ ರೈತರ ದಂಗೆ. ಈ ದಂಗೆಯನ್ನು ದಕ್ಕನ್ ರೈತರ ದಂಗೆ ಎಂದು ಸಹ ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಈ ಮಹಾರಾಷ್ಟ್ರ ಡೆಕ್ಕನ್ ರಯಾಟ್ ವೆರಿ ಇಂಪಾರ್ಟೆಂಟ್. ಏನಿದು ಡೆಕ್ಕನ್ ರಯಾಟ್? ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ದಕ್ಕನ್ ಪ್ರದೇಶದಲ್ಲಿರ್ತಕ್ಕಂತಹ ರೈತರು ಈ ಒಂದು ಬೆಳೆಯನ್ನು ಬೆಳೆಯಲು ಸಾಲವನ್ನು ತೆಗೆದುಕೊಂಡು ಬರ್ತಿದ್ರು. ಆ ಸಾಲಕ್ಕೆ ಚಕ್ರ ಬಡ್ಡಿಯನ್ನು ವಿಧಿಸತಕ್ಕಂತಹ ಕೆಲಸ ಮಾಡ್ತಾ ಇದ್ರು. ಮತ್ತೆ ಸುಳ್ಳು ಸಾಲವನ್ನು ಸೃಷ್ಟಿಸಿದಂತ ಕೆಲಸ ಲೇವಾದೇವಿಗರು ಮಾಡ್ತಿದ್ರು. ಇದರ ವಿರುದ್ಧ ಬಂಡೆದ್ದಂತಹ ಒಂದು ರೈತರು ಏನ್ ಮಾಡ್ತಾರೆ, ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಹೋರಾಟ ಮಾಡ್ತಾರೆ. ಸೊ ನೋಡಿ, ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದು ರೈತರ ಮೇಲೆ ಅಧಿಕ ಕಂದಾಯ ಏರಿತು. ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿ, ಇವು ಬಹಳ ಇಂಪಾರ್ಟೆಂಟ್. ಕಂದಾಯ ಪಾವತಿಗೆ ರೈತರು ಲೇವಾದೇವಿಗಾರರಾದ ಮಾರ್ವಾಡಿ ಮತ್ತು ಗುಜರಾತಿಗಳ ಬಳಿ ಅಧಿಕ ಬಡ್ಡಿಗೆ ಸಾಲ ಮಾಡಿದರು. 1870 ನೋಡಿ, ಆಗ ಥಿಂಕ್ ಮಾಡಿ, ಎಷ್ಟು 100-200 ವರ್ಷಗಳ ಕಾಲ ಇತಿಹಾಸ ಇದೆ ಮಾರ್ವಾಡಿ ಮತ್ತು ಗುಜರಾತೀಸು. ಈಗಲ್ಲ ರೀ, ಅವ್ರು ಆಗ್ಲಾಸಿಂದನೇ ಬಡ್ಡಿ ಕೊಟ್ಕೊಂತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ತಲೆಮಾರುಗಳ ಕಾಲ ಬಡ್ಡಿಯನ್ನು ಕೊಟ್ಕೊಂತಿದ್ದಾರೆ. ಅಧಿಕ ಬಡ್ಡಿಗೆ 12% ಸಾಲ ತೀರಿಸಲಾಗದ ರೈತರು ತಮ್ಮ ಭೂಮಿಯನ್ನು ಅವರಿಗೆ ಒಪ್ಪಿಸಬೇಕಾಯಿತು. ಇಷ್ಟೇ ಅಲ್ಲದೆ ಕೆಲ ರೈತರು ಸಾಲ ತೀರಿಸಲಾಗದೇ ಇದ್ದಾಗ ಹೆಂಡತಿ ಮತ್ತು ಹೆಣ್ಣು ಮಕ್ಕಳನ್ನು ತಮ್ಮ ಬಳಿ ಒತ್ತಿಡುವಂತೆ ಬಲಾತ್ಕರಿಸುತ್ತಿದ್ದರು. ಇದರಿಂದಾಗಿ ಕೆಳದ ರೈತರು 1875 ಜಮೀನ್ದಾರರು ಮತ್ತು ಲೇವಾದೇವಿಗಾರರ ವಿರುದ್ಧ ದಂಗೆ ಎದ್ದರು. ಸೊ ಟಾರ್ಗೆಟ್ ಆರ್ 2 ಪೀಪಲ್. ಟಾರ್ಗೆಟ್ ಸೆಕ್ಷನ್ ಯಾರಲ್ಲಿ? ಇಬ್ರು, ಒಂದು ಜಮೀನ್ದಾರ್ಸು, ಒಂದು ಲೇವಾದೇವಿಗಾರರು. ಓಕೆ, ಸೊ ಈ ಲೇವಾದೇವಿಗಾರರ ಮೇಲೆ ಇವರೇನ್ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಸೊ ಇವರು ಏನ್ ಮಾಡೋದು, ಮನೆಗಳ ಮೇಲೆ ದಾಳಿ ಮಾಡೋದು, ಆ ಲೆಕ್ಕಪತ್ರಗಳನ್ನ ಸುಡ್ತಕ್ಕಂತಹ ಕೆಲಸ ಮಾಡ್ತಾರೆ. ತದನಂತರದಲ್ಲಿ ಇದಾದ ನಂತರದಲ್ಲಿ ಜಸ್ಟಿಸ್ ರಾನಡೆ ಮತ್ತು ವಾಸುದೇವ ಬಲವಂತ ಫಡ್ಕೆ ಅಂತ ನಾಯಕರು ಈ ದಂಗೆಯನ್ನು ಮುಂದುವರಿಸಿದರು. ವೆರಿ ಇಂಪಾರ್ಟೆಂಟ್. ನೋಡಿ, ಜಸ್ಟಿಸ್ ರಾನಡೆ ಮತ್ತೆ ವಾಸುದೇವ ಬಲವಂತ ಫಡ್ಕೆ, ಇವರು ಬಹಳ ಇಂಪಾರ್ಟೆಂಟ್. ಈಗ ನಾಯಕರು ಮತ್ತು ಹೋರಾಟಗಳಂತ ಕೇಳ್ತಾರೆ. ಬಿಸ್ವಾ, ಫಡ್ಕೆ. ಈಗ ನಾನು ನಿಮಗೆ ಸ್ವಲ್ಪ ತಲೆಗೆ ಒಂದು ಉಳಬಿಡ ಕೆಲಸ ಮಾಡ್ತೀನಿ. ಅಲ್ಲೂರಿ ಸೀತಾರಾಮರಾಜು, ಅಲ್ಲೂರಿ ಸೀತಾರಾಮರಾಜು ಯಾವ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂಡಿದ್ರು? ಸ್ವಲ್ಪ ಥಿಂಕ್ ಮಾಡಿ. ಓಕೆ,
ಯಾಕೆ ಈ ತರ ಇದೆ ಅಂತಂದ್ರೆ ಕೆಲವೊಬ್ಬ ನಾಯಕರು ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆಂಟ್. ಮ್ಯಾಚ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಸ್ಟೇಟ್ಮೆಂಟ್ಸ್ ಅಲ್ಲಿ ಕೇಳ್ತಾರೆ. ತದನಂತರದಲ್ಲಿ ಪಬ್ನ ದಂಗೆ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ 1 or 2 ಲೈನ್ಸ್ ಓದ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ. ಪಬ್ನ ದಂಗೆ. ಬಂಗಾಳದ ಪಬ್ನ ಜಿಲ್ಲೆಯ ರೈತರ ಮೇಲೆ ಜಮೀನ್ದಾರರು ನ್ಯಾಯಬಾಹಿರವಾಗಿ ಗೇಣಿಯನ್ನು ಹೆಚ್ಚಿಸಿದರು. ರೈತರ ಮೇಲೆ ಕಂದಾಯವನ್ನು ಹೆಚ್ಚಿಸಿದ್ದಲ್ಲದೆ ಅವರ ಭೂಮಿಯನ್ನು ಕಿತ್ತಿಕೊಳ್ಳುವ ಹೀನ ಕೃತ್ಯಕ್ಕೆ ಇಳಿದರು. ಸೇಮ್ ರೀಸನ್ ಇಸ್ ಸೇಮ್, ಬಟ್ ಎಲ್ಲಿ ಹಿಡಿತು? 73 ಪಬ್ನ, ವೆಸ್ಟ್ ಬೆಂಗಾಲ್, ದಟ್ಸ್ ಆಲ್. ಅಸ್ಸಾಂ ರೈತರ ದಂಗೆ ಬರಲ್ಲ ಎಕ್ಸಾಮ್ಸ್ಗೆ ಬರಲ್ಲ. ಸೊ ಹೀಗೆ ಎಕ್ಸಾಮ್ಸ್ ಏನ್ ಬರುತ್ತೆ, ಎಕ್ಸಾಮ್ಸ್ ಏನ್ ಬರಲ್ಲ ಅಂತ ತಿಳ್ಕೊಂಡ್ರೆ ನೀವು ಅರ್ಧ ಗೆದ್ದ ಹಾಗೆ. ಎಕ್ಸಾಮ್ಸ್ ಏನ್ ಬರುತ್ತೆ, ಎಕ್ಸಾಮ್ಸ್ ಏನ್ ಬರಲ್ಲ ಅಂತ ತಿಳ್ಕೊಂಡ್ರೆ ಅರ್ಧ ಅಲ್ಲ 3/4% ಗೆದ್ದ ಹಾಗೆ. ಓಕೆ, ನೆಕ್ಸ್ಟ್ ಮೋಪ್ಲಾ ದಂಗೆ 1921. ಮೋಪ್ಲಾ ದಂಗೆ ಇಂಪಾರ್ಟೆಂಟ್, HYT. ಅಂತಂದ್ರೆ ಅಸಹಕಾರ ಚಳವಳಿ. 1921 ಅಂದ್ರೆ ಅಸಹಕಾರ ಚಳವಳಿ. ಮಾಪಿಳ್ಳಗಾರರು ಎಂದರೆ ಅರಬ್ಬರು ಭಾರತೀಯ ಸ್ತ್ರೀಯರನ್ನು ವಿವಾಹವಾಗಿ ಇವರು ಜನಿಸಿದ ಮಕ್ಕಳಾಗುತ್ತೆ. ಇದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಇವರು ಮುಸ್ಲಿಂ ಸಮುದಾಯ. ಇದು ಧರ್ಮ ಆಧಾರಿತ ಹೋರಾಟವೂ ಅಲ್ಲ, ಧರ್ಮ ಆಧಾರಿತ ಸಂಘರ್ಷವೂ ಅಲ್ಲ. ಇದು ಧರ್ಮ ಆಧಾರಿತ ಹೋರಾಟವೂ ಅಲ್ಲ, ಧರ್ಮ ಆಧಾರಿತ ಸಂಘರ್ಷ ಅಲ್ಲ. ಬಟ್ ಹಿಂದೂ ಜಮೀನ್ದಾರ್ಸ್ ವರ್ ಎಕ್ಸ್ಪ್ಲಾಯ್ಟಿಂಗ್ ಮುಸ್ಲಿಂ ಪೀಸೆಂಟ್ ಕಮ್ಯುನಿಟಿ. ಹಿಂದೂ ಜಮೀನ್ದಾರರು ಮುಸ್ಲಿಂ ರೈತರನ್ನ ಶೋಷಣೆ ಮಾಡ್ತಾ ಇದ್ರು. ದಿಸ್ ಇಸ್ ಆಲ್ ಅಬೌಟ್ ಕ್ಲಾಸ್ ರಾದರ್ ದೆನ್ ಎ ರಿಲಿಜಿಯನ್. ಓಕೆ, ಸೊ ಇದಾಯ್ತು. ಮಾಪಿಳ್ಳೆಗಾರರು ಹೋರಾಟ ಸಂಬಂಧ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಂಪಾರ್ಟೆಂಟ್, ಗಾಂಧೀಜಿ ಸಪೋರ್ಟೆಡ್ ದಿಸ್ ಮೂವ್ಮೆಂಟ್. ಅಸಹಕಾರ ಚಳವಳಿಯಲ್ಲಿ ಕಂಡು ಬಂದಂತಹ ಹೋರಾಟ ಇದು. ಬಟ್ ಇಟ್ ಈಸ್ ನಥಿಂಗ್ ಟು ಡು ವಿತ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂಡ್ ಖಿಲಾಫತ್ ಮೂವ್ಮೆಂಟ್. ದೋ ದೇ ಆರ್ ಮುಸ್ಲಿಮ್ಸ್, ಬಟ್ ದೇರ್ ಇಂಟೆನ್ಷನ್ಸ್, ದೇರ್ ಐಡಿಯಾ, ದೇರ್ ಟಾರ್ಗೆಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಕ್ವಶನ್ ಈ ತರ ಬರುತ್ತೆ, ಮಾಪಿಳ್ಳೆದಂಗೆ ಅಸಹಕಾರ ಚಳವಳಿಯ ಕಾರಣಕ್ಕೆ ಹುಟ್ಟುಕೊಂಡಿತು ಅಲ್ಲ. ಓಕೆ, ಏಕತಾ ಚಳವಳಿ ಜಸ್ಟ್ ಬೇಡ. ತೆಬಾಗ್ ಮೂವ್ಮೆಂಟ್, ತೆಬಾಗ್ 1946-47. ತೆಬಾಗ್ ಅಂದರೆ ಭಾರತ ಸ್ವತಂತ್ರವನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ ಈ ಹೋರಾಟ ಮುಂಚೂಣಿಗೆ ಬಂದಿದ್ದನ್ನ ನೋಡಬಹುದು. ಏನಿದು? ಭಾಗ ಎಂದರೆ ಮೂರನೇ ಎರಡು ಪಾಲು ಎಂದರ್ಥ. ರೈತರಿಗೆ ಫಸಲಿನಲ್ಲಿ 2/3 ಭಾಗದಷ್ಟು ಸೇರಬೇಕೆಂದು ಕೋರಿ ನಡೆದ ಚಳವಳಿ. ಅಂದ್ರೆ 60, ಈಗ ನಮ್ಗೆ 100% ಇದೆ ಅನ್ಕೊಳ್ಳಿ, ನಮಗೆ 2/3 ಭಾಗ ನಮಗೆ ಬೇಕು, 1 ಭಾಗ ಮಾತ್ರ ಅವ್ರಿಗೆ ಹೋಗ್ಬೇಕನ್ನೋದು ಭಾಗ ಚಳುವಳಿ. ಇದೇ ತರ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಚಳವಳಿ ಯಾವುದು ಅಂತಂದ್ರೆ ಈ ಒಂದು ಕಾಗೋಡು ಸತ್ಯಾಗ್ರಹ ಈ ಒಂದು ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ. ಸಮಾಜವಾದಿ ಹಿನ್ನೆಲೆಯಿಂದ ಕಂಡು ಬರ್ತಕ್ಕಂಥ ಚಳವಳಿ. ಜಯಪ್ರಕಾಶ್ ನಾರಾಯಣ ಅವರು ಸಾರಥ್ಯ ವಹಿಸಿರ್ತಾರೆ. ಸೊ ಅಲ್ಲಿ ಕೊಳಗ ಅಂತ ಇರುತ್ತೆ. ಕೊಳಗ ಅಂದ್ರೆ ಒಂದು ಹಳಿತಕ್ಕಂಥ ಸೇರು, ಆ ಸೇರ್ ಮೇಲೆ ಮೋಸ ಆಗ್ತಕ್ಕಂತಹ ಕೆಲಸ ನಡೀತಾ ಇರುತ್ತೆ. ಸೊ ಅದರ ವಿರುದ್ಧ ನಡೆದಂತಹ ಚಳವಳಿ ನಮ್ದು ಕಾಗೋಡು ಸತ್ಯಾಗ್ರಹ, ಕಾಗೋಡು ಚಳುವಳಿ. ಎಕ್ಸಾಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಸ್ವತಂತ್ರೋತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು, ಸ್ವತಂತ್ರ ಬಂದ ನಂತರದಲ್ಲಿ ಕರ್ನಾಟಕದಲ್ಲಿ ಬಂದಂತಹ ಚಳುವಳಿ ಅದಾಗಿರುತ್ತೆ ಕಾಗೋಡು ಸತ್ಯಾಗ್ರಹ. ರೈತ ಚಳುವಳಿ ಎಕ್ಸಾಮ್ಸ್ ಇಂಪಾರ್ಟೆಂಟ್. ರೈತ ಚಳುವಳಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಬಾರ್ಡೋಲಿ ಸತ್ಯಾಗ್ರಹ 1928, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ತೆರಿಗೆಯ ಪ್ರಮಾಣವನ್ನು 22% ಜಾಸ್ತಿ ಏರ್ಸಿರ್ತಾರೆ. 22%. ಆದ್ರೆ ಇಷ್ಟು ಪರ್ಸೆಂಟ್ ಯಾಕೆ ಏರ್ಸಿದ್ರಿ ಅನ್ನೋದು ಇವರ ಮೂಲ ಪ್ರಶ್ನೆ. 22% ಏರ್ಸಿರ್ತಾರೆ. ಸೊ ಇದು ಗುಜರಾತ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ
ನಾಯಕತ್ವದಲ್ಲಿ ಕಂಡು ಬರತಕ್ಕಂಥದ್ದು ಅತ್ಯಂತ ಸಂಘಟಿತವಾಗಿ ಹೋರಾಟ ಮಾಡಿರ್ತಕ್ಕಂತಹ ಒಂದು ಚಳುವಳಿ ಇದಾಗಿರುತ್ತೆ. ಸೊ ಇಲ್ಲಿ ಆ ಒಂದು ಸತ್ಯಾಗ್ರಹಗಳು ರಚನೆ ಆಗ್ತಕ್ಕಂಥದ್ದು ನೋಡ್ಬೋದು. ಓಕೆ, ಪಟೇಲರು ಫೆಬ್ರವರಿ 1928ರಲ್ಲಿ ಬಾರ್ಡೋಲಿಗೆ ಬಂದು ಚಳುವಳಿ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಪ್ರತಿನಿತ್ಯ ಸತ್ಯಾಗ್ರಹದ ಮಾಹಿತಿಯನ್ನು ಬಾರ್ಡೋಲಿ ಸತ್ಯಾಗ್ರಹ ಎಂಬ ಪತ್ರಿಕೆ ಸೂರತ್ನಿಂದ ಪ್ರಕಟಿಸುತ್ತಿತ್ತು. ಸೊ ಬಾರ್ಡೋಲಿ ಸತ್ಯಾಗ್ರಹ ಅಂತಕ್ಕಂತಹ ಒಂದು ಪೇಪರ್, ಇದು ಇಂಪಾರ್ಟೆಂಟ್. ಬಾರ್ಡೋಲಿ ಸತ್ಯಾಗ್ರಹ ಅಂತಕ್ಕಂತಹ ಒಂದು ಪೇಪರು, ಇದು ಪ್ರತಿ ದಿವಸ ಅಪ್ಡೇಟ್ಸ್ ಅಬೌಟ್ ಬಾರ್ಡೋಲಿ ಸತ್ಯಾಗ್ರಹ. ಓಕೆ, ಬಾರ್ಡೋಲಿ ಮೂವ್ಮೆಂಟ್, ಬಾರ್ಡೋಲಿ ಎಜಿಟೇಷನ್ ಅಂತಾರೆ. ಓಕೆ, ಸೊ ಬಾರ್ಡೋಲಿ ಸತ್ಯಾಗ್ರಹ ಎಂಬುದು ಪತ್ರಿಕೆ. ನೋಡಿ, ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾವ ಹೋರಾಟ ಯಾವ ಪತ್ರಿಕೆ, ಯಾವ ಹೋರಾಟ ಯಾವ ಪತ್ರಿಕೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅನ್ನೋದು ಸಹ ಬಹಳ ಇಂಪಾರ್ಟೆಂಟು. ನಂತರದಲ್ಲಿ ಯಾರು ನಾಯಕತ್ವವನ್ನು ವಹಿಸ್ಕೊಂಡಿದ್ರೆ ಇಂಪಾರ್ಟೆಂಟು, ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋದು ಇಂಪಾರ್ಟೆಂಟು, ಯಾವ ಇಸ್ವಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಇಂಪಾರ್ಟೆಂಟು, ಅದರ ಪರಿಣಾಮಗಳು ಇಂಪಾರ್ಟೆಂಟು. ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಿ ದಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಿ ದಿ. ಓಕೆ, ಫೈನ್. ಈಗ ಈ ಚಳುವಳಿಯ ಪಟೇಲರ ಮಗಳಾದ ಮನಿಬೇನ್ ಪಟೇಲ್ ಭಾಗವಹಿಸಿದರು. ಬಾಂಬೆ ಶಾಸನ ಸಭೆ ಸದಸ್ಯರಾಗಿದ್ದ KM ಮುನ್ಷಿ, ಲಾಲ್ಜಿ ನರೇನ್ ಅವರು ತಮ್ಮ ಬಾಂಬೆ ಶಾಸನ ಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದರ ಮೂಲಕ ಚಳುವಳಿಗೆ ತಮ್ಮ ಬೆಂಬಲ ನೀಡಿದರು. KM ಮುನ್ಷಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. KM ಮುನ್ಷಿ ಸಂವಿಧಾನದ ಪೀಠಿಕೆ ಕುರಿತು ಅನೇಕ ಅಭಿಪ್ರಾಯಗಳನ್ನು ಸಲ್ಲಿಸಿರ್ತಾರೆ. ಸಂವಿಧಾನ ಅಂತಕ್ಕಂಥದ್ದು ಅದು ಐಡೆಂಟಿಟಿ ಕಾರ್ಡು, ಸಂವಿಧಾನ ಅಂತಕ್ಕಂಥದ್ದು ಅದು ಪೀಠಿಕೆ ಅಂತಕ್ಕಂಥದ್ದು ಸಂವಿಧಾನದ ಭವಿಷ್ಯವನ್ನು ಹೇಳ್ತಕ್ಕಂತಹ ಒಂದು ಭಾಗವಾಗಿದೆ. ಹಾರೋಸ್ಕೋಪ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಪ್ರಿಯಾಂಬಲ್ ಇಸ್ ದಿ ಹಾರೋಸ್ಕೋಪ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಓಕೆ, ತದನಂತರದಲ್ಲಿ ಈ ಚಳುವಳಿಯಲ್ಲಿ ಸುಮಾರು 89,000 ರೈತರು ಭಾಗವಹಿಸಿದ್ದು. ಕೊನೆಗೂ ಸರ್ಕಾರವೇ ಮಣಿದು ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು 22% ಅಲ್ಲ, ಇದು 5.7%, ಅಂದ್ರೆ 8% ನಾವು ಇನ್ಕ್ರೀಸ್ ಮಾಡ್ತೀವಿ, ನಾಟ್ 22% ಅಂತ ಹೇಳುತ್ತೆ. ಈ ಸತ್ಯಾಗ್ರಹದಲ್ಲಿ ಪಟೇಲರ ಮಹಾನ್ ಸಾಂಸ್ಥಿಕ ಕೌಶಲ್ಯವನ್ನು ಗುರುತಿಸಿ ಸರ್ದಾರ್ ಎಂಬ ಬಿರುದವನ್ನು ಬಾರ್ಡೋಲಿಯ ಜನರು ಸಲಹೆ ಮೇರೆಗೆ ಗಾಂಧೀಜಿಯವರು ನೀಡಿದರು. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಸೊ ಪ್ರತಿ ಚಳವಳಿಯನ್ನ ನೀವು ಈ ರೀತಿಯಾಗಿ ಓದಿದಾಗ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಬಾರ್ಡೋಲಿ. ಈಗ ಬುಡಕಟ್ಟು ದಂಗೆಗಳು. ಸೊ ಬುಡಕಟ್ಟು ದಂಗೆಗಳು, ಐ ಹ್ಯಾವ್ ಟೋಲ್ಡ್ ಯು ರೀಸನ್. ಒಂದು ಮತಾಂತರ, ಒಂದು ಭೂಮಿಯನ್ನು ವಶಪಡಿಸ್ಕೊಳ್ಳೋದು, ಒಂದು ಅವರ ಜೀವನ ಶೈಲಿ ಮೇಲೆ ಧಕ್ಕೆ ಮಾಡ್ತಕ್ಕಂಥದ್ದು ಇರಬಹುದು. ತದನಂತರದಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆ, ನಾನು ಹೇಳಿದ್ದೀನಿ ಲಿಟ್ಟನ್ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಬುಡಕಟ್ಟು ಸಮುದಾಯ ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುತ್ತೆ ರೀ, ಅವ್ರಿಗೆ ಶಸ್ತ್ರಾಸ್ತ್ರಗಳು ಬೇಕು. ಯಾಕಂದ್ರೆ ಕಾಡು ಪ್ರಾಣಿಗಳ ಜೊತೆ ಅವರು ವಾಸ ಮಾಡ್ತಕ್ಕಂಥದ್ದು ಹೊರತು ಮನುಷ್ಯರೊಂದಿಗೆಲ್ಲ. ಕಾಡು ಪ್ರಾಣಿಗಳ ಜೊತೆ ಎದುರಿಸ್ಬೇಕಂದ್ರೆ ದೇ ನೀಡ್ ವೆಪನ್ಸ್. ಓಕೆ, ಸೊ ನಮಗೆ ಕೋಲಾರ ದಂಗೆ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಕೋಲಾರ ದಂಗೆ 1831-32 ಈ ಒಂದು ಸರಿ ಸುಮಾರು 1830 ಅವರೈಸ್ ನೆನ್ಪಿಟ್ಕೊಂಡ್ಬಿಡಿ. ಎಲ್ಲಪ್ಪ ಇದು ಛೋಟಾ ನಾಗ್ಪುರ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಕೋಲಾಸ್. ಓಕೆ, ಎಸ್, ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ ಬಂತು, ಸಂತಾಲರ ದಂಗೆ. ದಿಸ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸಂತಾಲರ ದಂಗೆ ಬಹಳಷ್ಟು ಬಾರಿ ಕೇಳ್ತಾರೆ, ಇದು ಎಲ್ಲಿ ನಡೀತಿ, ಯಾವಾಗ ನಡೀತಿ, ನಾಯಕತ್ವ ವಹಿಸಿದ್ರೆ ಅದರ ಪರಿಣಾಮಗಳೇನು. ಸಂತಾಲರ ದಂಗೆ 1855 ಅಂದರೆ ಇದು ನೋಡಿ, ಟೈಮ್ ಗ್ಯಾಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸಂತಾಲರ ದಂಗೆ ಈಗ (1859, 60ರ ಸುಮಾರಲ್ಲಿ ನಡೆಯುತ್ತೆ. ಇದು ಅದಕ್ಕಿಂತ ಹಿಂದೆ ನಡೀತಕ್ಕಂಥದ್ದು ಸಂತಾಲರ ದಂಗೆ. ಸೊ ಅವ್ರೇನ್ ಕೇಳ್ತಾರೆ, ಕಾಲಾನುಕ್ರಮದಲ್ಲಿ ಗುರುತಿಸಿ, ಕಾಲಾನುಕ್ರಮದಲ್ಲಿ ನೀವು ಗುರುತಿಸಬೇಕಾಗುತ್ತೆ. ಇದು ಸಂತಾಲರ ದಂಗೆ. ಸಂತಾಲರು ಪ್ರಾರಂಭದಲ್ಲಿ ಒಡಿಸ್ಸಾ, ಮಿಡ್ನಾಪುರ್, ಹಜಾರಿಬಾಗ್, ಬಾರ್ಭೂಮ್, ಮಾನ್ಭೂಮ್ ಗಳಲ್ಲಿ ವಾಸವಾಗಿದ್ದರು. 1793ರಲ್ಲಿ ಬಂಗಾಳದಲ್ಲಿ ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿಯಂತೆ ಸಂತಾಲರ ಭೂಮಿಯನ್ನು ಕಿತ್ತುಕೊಂಡು ಸರ್ಕಾರ ಭೂಮಿಯನ್ನು ಜಮೀನ್ದಾರರಿಗೆ ನೀಡಿತು. ನೋಡಿ, ಭೂಮಿಯನ್ನು ಕಿತ್ತುಕೊಂಡ್ರು.
ಸೊ ನೀವು ಕಾಲಚಕ್ರದಲ್ಲಿ ನೋಡ್ಕೊಂಡ್ ಬನ್ನಿ, ಎಲ್ಲೇ ಹೋದ್ರು ಸಹ ಭೂಮಿಯನ್ನು ಕಿತ್ತುಕೊಳ್ಳೋದ್ರ ವಿರುದ್ಧ ಹೋರಾಟ. ಮೊನ್ನೆ ಒಬ್ರು ದೇವನಹಳ್ಳಿಯಲ್ಲಿ ಒಂದು ಇದಾಯ್ತು, ಭೂಮಿಯನ್ನ ವಶಪಡಿಸ್ಕೊಳಕ್ ಹೋದಾಗ ಹೋರಾಟ ಮಾಡಿದ್ರು. ತದನಂತರ ಮಂಡ್ಯದಲ್ಲಿ ಒಬ್ರು ಭೂಮಿಯನ್ನು ವಶಪಡಿಸಿಕೊಂಡಿದ್ದಕ್ಕೆ ನಮಗೆ ಸರಿಯಾದ ಅಮೌಂಟ್ ಬಂದಿಲ್ಲ ಅಂತೇಳಿ ಬೆಂಕಿಯನ್ನು ಸುಟ್ಟುಕೊಂಡು ಸತ್ತು ಹೋದ್ರು. ಸೊ ನೀವು ರೈತರ ಹೋರಾಟಗಳು ಬಹುತೇಕವಾಗಿ ಅಥವಾ ಬುಡಕಟ್ಟು ಜನಗಳ ಹೋರಾಟಗಳು ಇರ್ತಕ್ಕಂಥದ್ದು ಯಾವಾಗ್ಲೂ why you have taken our land, don't take our land, you are taking our land, give compensation for us at right time. Okay, ಸೊ ನಮಗೆ 1790 ಜಾರಿಗೆ ಬಂದ ಕಾಯಂ ಜಮೀನ್ದಾರ್ ಪದ್ಧತಿ. ಯಾರೀತ ಬಾಸು? ಲಾರ್ಡ್ ಕಾರ್ನ್ ವಾಲಿಸ್. ಈತ ಲಾರ್ಡ್ ಕಾರ್ನ್, ನಾಟ್ ಪಾಪ್ ಕಾರ್ನ್, ಲಾರ್ಡ್ ಕಾರ್ನ್ ವಾಲಿಸ್. ಓಕೆ, ಶಾಂತಿಪ್ರಿಯರಾದ ಸಂತಾಲರು ಬಿಹಾರದ ಭಾಗಲ್ಪುರ್ ಮತ್ತು ರಾಜ್ಮಹಲ್ ಬೆಟ್ಟದ ಸೀಮೆಗೆ ವಲಸೆ ಹೋದರು. ಈ ಸೀಮೆಯನ್ನು ಫಲವತ್ತಾದ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿದರು. ಓಕೆ, ಆದರೆ ಸಂತಾಲರಿಗೆ ಇಲ್ಲಿಯೂ ಕಿರುಕುಳ ಮುಂದುವರಿಯಿತು. ನೋಡಪ್ಪ, ಆಯ್ತು, ನಮ್ಮ ಭೂಮಿ ಕಿತ್ಕೊಂಡ್ರ, ನಾವು ಬೇರೆ ರಾಜ್ಮಹಲ್ ಬೆಟ್ಟದ ಕಡೆ ಹೋಗ್ತೀವಿ ಬಿಡು, ನೀವು ಅಲ್ಲೋದ್ರ ಅಲ್ಲೇ ಭೂಮಿ ಕಿತ್ಕೊಳ್ತೀರಾ. ಅರೆ ಬೈ, ವಾಟ್ ಈಸ್ ದಿಸ್? ಎಲ್ಲರಿಗೂ ಒಂದು ತಾಳ್ಮೆ ಇರುತ್ತಲ್ವಾ? ಆ ತಾಳ್ಮೆಯನ್ನು ನೀವು ಏನ್ ಮಾಡ್ರಿ, ಪರೀಕ್ಷೆ ಮಾಡ್ತಾ ಇದ್ದೀರಾ. ಆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಟಾಲರೇಟ್ ದಿಸ್ ಥಿಂಗ್. ಓಕೆ, ಆದರೆ ಸಂತಾಲರಿಗೆ ಇಲ್ಲಿಯೂ ಕಿರುಕುಳ ಮುಂದುವರಿಯಿತು. ಇಲ್ಲಿನ ಪಾಕೂರ್ ರಾಜ ಜಮೀನ್ದಾರ ಸಂತಾಲರ ಮೇಲೆ 6 ಆಣೆ ಗೋಣಿಯನ್ನು 6ಗೆ ಹೆಚ್ಚಿಸಿದನು ಮತ್ತು ಅಧಿಕ ಬಡ್ಡಿಯನ್ನು ವಿಧಿಸಿದನು. ತೂಕಗಳಲ್ಲಿ ವಂಚನೆ ಈಗಲೂ ನಡೀತೆ. APMC ಹೋದ್ರ ಕೊಟ್ಟ ಸಾಲಕ್ಕೆ ಹೆಂಗಸರ ಮಕ್ಕಳ ಅಡಮಾನ ಕೇಳುವುದು ಮುಂತಾದ ದೌರ್ಜನ್ಯಗಳನ್ನ ಇವರು ಅನುಭವಿಸ್ಬೇಕಾಗತ್ತೆ. ಓಕೆ, ಆಗ ನಮಗೆ ಸಂತಾಲರ ವಿರುದ್ಧ ಕನುಹು ಮತ್ತು ಸಿದ್ದು ಇವರು ಇಂಪಾರ್ಟೆಂಟ್. ಕನು ಮತ್ತು ಸಿದ್ದು ನಾಯಕತ್ವದಲ್ಲಿ ದಂಗೆ ಎದ್ದರು. 1856ರಲ್ಲಿ ಬ್ರಿಟಿಷರು ಈ ದಂಗೆಯನ್ನು ಶಮನಗೊಳಿಸಿದರು. ಸಂತಾಲರ ದಂಗೆ ಮುಕ್ತಾಯವಾದ ನಂತರ ವಸಾಹತುಶಾಹಿ ಸರ್ಕಾರವು ಸಂತಾಲರಿಗೆ ಕೆಲವು ಕ್ರಮಗಳನ್ನು ಕೈಗೊಂಡಿತು. ಏನಪ್ಪಾ? ಸಂತಾಲ ಪರಗಣವನ್ನು ಸೃಷ್ಟಿಸಿತು. ಜಿಲ್ಲೆಯನ್ನು, ಇದು ಇಂಪಾರ್ಟೆಂಟ್. ಸಂತಾಲ ಪರಗಣವನ್ನು ಸೃಷ್ಟಿ ಅಂದ್ರೆ ದಿಸ್ ಈಸ್ ಸಪರೇಟ್, ಪ್ರತ್ಯೇಕವಾದಂತಹ ಒಂದು ಭೂಪ್ರದೇಶವನ್ನು ಕೊಡುತ್ತವ್ರಿಗೆ. ನೋಡಪ್ಪ, ನೀವು ಇಲ್ಲಿ ಬಿಡಿ, ಸಂತಾಲ ಪರಗಣ, ಇಲ್ಲಿ ಯಾರು ಬರಂಗಿಲ್ಲ, ಇದು ಆರ್ಮುಗಂ ಕೋಟೆ, ಈ ಕೋಟೆಯಲ್ಲಿ ಯಾರು ಬರುವ ಹಾಗಿಲ್ಲ. ಓಕೆ, ಸಂತಾಲರ ಪರಗಣ ಜಿಲ್ಲೆಯನ್ನು ಸೃಷ್ಟಿಸಿದರು. ಸಂತಾಲನೊಬ್ಬನು ಸಂತಾಲರದವರಿಗೆ ಭೂಮಿಯನ್ನು ವರ್ಗಾಯಿಸುವುದು ಕಾನೂನು ಬಾಹಿರೆಂದು ಘೋಷಿಸಲಾಯಿತು. ಐ ಹ್ಯಾವ್ ಟೋಲ್ಡ್ ಯು. ನೋಡಿ, ದಕ್ಕನ್ ದಂಗೆ ಆದಾಗ ಸಹ ಈ ಮಾದರಿಯ ಕಾಯ್ದೆ ಬರುತ್ತೆ. ದಕ್ಕನ್ ಕಾಯ್ದೆ ಅಂತ ಬರುತ್ತೆ 1875ರಲ್ಲಿ. ಸೊ ಇಲ್ಲೇನ್ ಹೇಳ್ತಾರೆ? ಸೊ ದಿಸ್ ಫಾರ್ಮ್ ಲ್ಯಾಂಡ್ ಶುಡ್ ನಾಟ್ ಬಿ ಗಿವನ್ ಆರ್ ಇಟ್ ಶುಡ್ ನಾಟ್ ಸೆಲ್ ಟು ದೋಸ್ ಪೀಪಲ್ ಹೂ ಆರ್ ನಾನ್ ಅಗ್ರಿಕಲ್ಚರಿಸ್ಟ್. ಓಕೆ, ಎಸ್. ನೆಕ್ಸ್ಟು ಕೂಕರ ದಂಗೆ ಬೇಡ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಸ್, ಮುಂಡರ ದಂಗೆ ವೆರಿ ಇಂಪಾರ್ಟೆಂಟ್. HYT. ಸರ್, ಕೂಕರ ದಂಗೆ ಯಾಕೆ HYT ಅಲ್ಲ ಸರ್? ಅದು ಪರೀಕ್ಷೆ ಕೇಳಲ್ಲ. ಪರೀಕ್ಷೆ ಕೇಳಿದ್ರೆ ನಾವು ಕೇಳ್ತೀವಿ, ಪರೀಕ್ಷೆ ಕೇಳಲ್ಲ ಅಂದ್ರೆ ಅದು ಹೇಳಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ ಪ್ರತಿ ಬಾರಿ HYT ಹೈ ಯೀಲ್ಡಿಂಗ್ ಟಾಪಿಕ್. ದಿಸ್ ಟೈಪ್ ಆಫ್ ಹೈ ಯೀಲ್ಡಿಂಗ್ ಟಾಪಿಕ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಲಾಟ್. ಪ್ರತಿ ಸಬ್ಜೆಕ್ಟ್ ಅಲ್ಲೂ ಹೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ, ಹೇಳಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸರ್, ನೀವು ಕೂಕರದಂಗೆ ಚೆನ್ನಾಗಿ ಓದಿ ಮುಂಡರದಂಗೆ ಬಿಟ್ರೆ ನೀವು ಮುಂಡ ಮುಸ್ಕೊಂಡು ಹೋಗ್ಬಿಡ್ತೀರಾ. ನೋ, ದಟ್ಸ್ ನಾಟ್ ದಿ ಐಡಿಯಾ. ಅದಲ್ಲ. ನಂತರದಲ್ಲಿ ನಾನು ಪ್ರತಿ ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಾಗ ನಾನು ಹೇಳಿದ್ದೀನಿ, ಕನಿಷ್ಠ 2 ಅಥವಾ 3 ಮಾಡೋದು. ಯಾಕೆ ಸರ್, 300 ಜನ ಇದ್ದೀರಲ್ಲ? ಮಾಡಲ್ಲ. ನೋ, ದೇ ವಿಲ್ ನೆವರ್ ಡೂ. ಬನ್ನಿ, 1899 ಅಂದ್ರೆ ಜಸ್ಟ್ ಇನ್ನು 1 ಇಯರ್ ಹಾಕಿದ್ರೆ 1900 ಆಗ್ಬಿಡುತ್ತೆ. ಇನ್ನು 1 ಇಯರ್. ಯಾಕೆ ನಾನು ಇದನ್ನ ಇಯರ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ರೀ. ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಮುಂಡರ ದಂಗೆ.
ಏನಿದು? ಮುಂಡರು ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ವಾಸವಾಗಿದ್ದ ಒಂದು ಬುಡಕಟ್ಟು ಜನಾಂಗ. ಇದು ಯಾವುದು? ಛೋಟಾ ನಾಗ್ಪುರ್. ವೆರಿ ಇಂಪಾರ್ಟೆಂಟ್. ಛೋಟಾ ನಾಗ್ಪುರ್ ಯಾವ ಪ್ರದೇಶ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು ವಂಶ ಪಾರಂಪರವಾಗಿ ಸಾಮೂಹಿಕವಾಗಿ ತಮ್ಮ ಕುಲಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದರು. ತುಡು ಭೂಮಿ ಮೇಲೆ ಅಧಿಕ ಕಂದಾಯ ಇರಿದ್ರೆ ಅವರನ್ನು ಬಿಟ್ಟಿ ಸೇವೆಗೆ ಒತ್ತಾಯಿಸಿದ್ದರು. ಅಂದ್ರೆ ಫ್ರೀ ಸರ್ವಿಸ್. ತದನಂತರದಲ್ಲಿ ಅಧಿಕ ಕಂದಾಯ, ಇವೆರಡು ಅವರಿಗೆ ಹಿಂಸೆ ಆಗ್ತಿತ್ತು. ಜೊತೆಗೆ ಕ್ರೈಸ್ತ ಧರ್ಮದ ಪ್ರಚಾರ, ಐ ಹ್ಯಾವ್ ಟೋಲ್ಡ್ ಯು, ಕ್ರೈಸ್ತ ಧರ್ಮದ ಪ್ರಚಾರ ಮಾಡುತ್ತಾ ಅನೇಕ ಮುಂಡರನ್ನ ಕ್ರೈಸ್ತ ಧರ್ಮಕ್ಕೆ ಬಲಾತ್ಕಾರವಾಗಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಲಾತ್ಕಾರ ಇರಬಾರ್ದು ಆಕ್ಚುಲಿ. ಸೊ ಈಗಲೂ ನೀವು ಬೇರೆ ಧರ್ಮಕ್ಕೆ ನೀವು ಮತಾಂತರಗೊಳ್ಬಹುದು, ಆದರೆ ಬಲಾತ್ಕಾರವಾಗಿ ಮತಾಂತರಿಸುವಂತಿಲ್ಲ. ಇಷ್ಟೇ ಅಲ್ಲದೆ ಅವರು ಜಮೀನ್ದಾರರ ದಬ್ಬಾಳಿಕೆಗೆ ಗುರಿಯಾಗಿದ್ದರು. ಮುಂಡ ಸ್ತ್ರೀಯನ್ನು ಬಲಾತ್ಕರಿಸಿದರು. ಮುಂಡರ ವಿರುದ್ಧ ಕೋರ್ಟ್ನಲ್ಲಿ ದಾವಿ ಹೂಡಿದರು. ಯಾವ ನ್ಯಾಯವೂ ಸಿಗಲಿಲ್ಲ. ನೋಡಿ, ಬಡವಾ ನೀ ಮಡಗಿದಂಗಿರೋ ಅಂತ ಹೇಳ್ತಾರಂತ. ಅದಕ್ಕೆ ಏನಕ್ಕೆ ಅಂದ್ರೆ ಕೋರ್ಟ್ಗೆ ಹೋದ್ರೆ ಅವ್ರ ಪರವಾಗಿ, ಎಲ್ಲದೂ ಅವ್ರ ಪರವಾಗಿ. ನೋಡಿ, ಅದಕ್ಕೆ ನೀವೇನ್ ಮಾಡ್ಬೇಕು? ಡಯಾಗ್ರಾಮ್ ಹಾಕೋಬೇಕು. ಮುಂಡ ಹೋರಾಟ. ನಾನು ನೋಡಿ, ಒಬ್ಬ ಸ್ಟೂಡೆಂಟ್ ಕಳಿಸಿದ್ದಾರೆ ನಿನ್ನೆ, ಒಬ್ಬ ಮ್ಯಾಪ್ ಹಾಕಿ. ಐ ರಿಯಲಿ ಅಪ್ರಿಷಿಯೇಟ್ ಭವಾನಿ ಅಂತ ಸ್ಟೂಡೆಂಟ್. ಓಕೆ, ನೀವು ಮುಂಡಾದಂಗೆ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್. ಒಂದು ಏನ್ ಇಂಪಾರ್ಟೆಂಟ್ ರೀಸನ್? ಬಲಾತ್ಕಾರದ ಮತಾಂತರ. ಎರಡನೇದೇನಪ್ಪ ರಾಜ? ಬಲಾತ್ಕಾರದ ಅಧಿಕ ತೆರಿಗೆ. ಮೂರನೇದೇನು? ಉಚಿತ ಸೇವೆ. ತದನಂತರದಲ್ಲಿ ಬಲಾತ್ಕಾರ. ಅದಾದ ನಂತರದಲ್ಲಿ ಜಮೀನ್ದಾರರ ದಬ್ಬಾಳಿಕೆ. ಅಥವಾ ಕೋರ್ಟಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ದೊರೆತಿದ್ದಿಲ್ಲ. ಸೊ ಈಗ ಬರ್ಕೋಬೇಕು. ಹೀಗೆ ಬರ್ಕೊಂಡಾಗ ನಿಮಗೆ ಓದಲು ಈಸಿ ಆಗುತ್ತೆ, ನೆನ್ಪಿಡಲು ಸಹ ಬಹಳ ಈಸಿ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬಿರ್ಸಾ ಆಗೈ ಅಥವಾ ಭಗವಾನ್ ಬಿರ್ಸಾ ಮುಂಡಾ ತಾನೊಬ್ಬ ದೇವದೂತನೆಂದು ಹೇಳಿಕೊಳ್ಳುವ ಮೂಲಕ ಮುಂಡರ ನಾಯಕನಾಗಿ ಕಾಣಿಸಿಕೊಂಡನು. ಬಿರ್ಸಾ ಮುಂಡಾ. ಸಂತಾಲರಲ್ಲಿ ಸಿನ್ಹಾ, ಸೊ ಅದರಲ್ಲಿ ಬಿಸ್ವಾ, ನಂತರದಲ್ಲಿ ಫಡ್ಕೆ. ಇಲ್ಲಿ ಊಟ ಬಿರ್ಸಾ ಮುಂಡಾ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಬಿರ್ಸಾ ಮುಂಡಾ ಆದಿವಾಸಿಗಳನ್ನು ಸಾಮಾಜಿಕವಾಗಿ ಮೇಲೆತ್ತಲು ಪ್ರಯತ್ನಿಸಿದನು. ಏನಿದು ಸಾಮಾಜಿಕವಾಗಿ ಅಂತಂದ್ರೆ, ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಮತ್ತು ದುರಭ್ಯಾಸಗಳನ್ನ ಬಿಡಬೇಕಂತ ಹೇಳ್ತಾನೆ. ನಮ್ಮ ಬುಡಕಟ್ಟು ಸಮುದಾಯಗಳಿಗೆ ಇರ್ತಕ್ಕಂತಹ ಹೆಂಡದ ಸೇವನೆ ಇರಬಹುದು, ಅವೆಲ್ಲವನ್ನು ನಾವು ಬಿಡೋಣ, ಮೇಲೆತ್ತಲು ಪ್ರಯತ್ನಿಸಿದರು. ಆ ನಿಟ್ಟಿನಲ್ಲಿ ಮುಂಡರು ಇನ್ನು ಮುಂದೆ ಮದ್ಯ ಸೇವಿಸಬಾರದು, ಜೊತೆಗೆ ದಿನನಿತ್ಯ ಸ್ನಾನ ಮಾಡಿ ಜನಿವಾರ ತೊಟ್ಟು ತುಳಸಿ ಪೂಜೆ ಮಾಡಬೇಕೆಂದು ಕರೆ ನೀಡಿದನು. ಈತನ ಜನಪ್ರಿಯತೆಗೆ ಎದುರಿದ ಸರ್ಕಾರ 1895ರಲ್ಲಿ ಇವನನ್ನು 2 ವರ್ಷಗಳ ಕಾಲ ಬಂಧಿಸಿತು. ಯಾರ್ಯಾರು ಪ್ರಾಮಿನೆಂಟ್ ಬಿಡ್ತಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಷ್ಟೇ ಕೆಲಸ. ಬಂಧನದಿಂದ ಈತ ಬಿಡುಗಡೆದ ನಂತರ ಟೀಕಾಕಾರರು, ಜಮೀನ್ದಾರರು, ರಾಜರು, ಹಕೀಮರು ಮತ್ತು ಕ್ರಿಶ್ಚಿಯನ್ನರನ್ನು ಕೊಲ್ಲಬೇಕು ಎಂದು ಸಂದೇಶ ನೀಡಿದ. ಫಸ್ಟು ಶಾಂತಿ, ಆಮೇಲೆ ಕ್ರಾಂತಿ. ನೋಡಿ ಬಿರ್ಸಾ ಮುಂಡಾ. ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟ್. ಒಮ್ಮೆ ವಿಕ್ಟೋರಿಯಾ ರಾಣಿಯ ಪ್ರತಿಮೆಯನ್ನು ಆಲದ ಮರ ಮೇಲಿಟ್ಟು ಮರವನ್ನು ಕಡಿದು ಬೆಂಕಿಗೆ ಆಹುತಿ ಮಾಡಿದರು. ಈ ಕ್ರಮವನ್ನು ರಾಣಿಯ ಅಂತ್ಯಕ್ರಿಯೆ ಎಂದು ಭಾವಿಸಿದರು. ಈಗ ನೋಡಿ, ನಾವು ಈಗ ಹೋರಾಟ ಮಾಡಬೇಕಾದ್ರೆ ಸಹ ನಾವು ಸಹ ಪ್ರತಿಮೆಗಳನ್ನ ಅಥವಾ ಯಾವುದೋ ಒಂದು ಫೋಟೋಗಳಿಗೆ ಚಪ್ಪಲ್ ತಗೊಂಡು ಬಡಿಯೋದು, ಬೆಂಕಿ ಹಚ್ಚೋದೆಲ್ಲ ಮಾಡಿದ್ದಾರೆ. ಅದೇ ತರ ಇವರು ಸಹ ಮಾಡಿದ್ದಾರೆ. ಸೊ ತದನ ಹೀಗೆ ಅಂತಿಮವಾಗಿ 1899ರಲ್ಲಿ ಕಡಿಯಪ್ಪ ಕಡಿ ಸಾಹೇಬರನ್ನು ಮತ್ತು ಶೋಭಕರನ್ನು ಕಡಿ ಎಂಬ ಘೋಷಣೆಯೊಂದಿಗೆ ದಂಗೆ ಎದ್ದರು. 1900ರಲ್ಲಿ ಶೈಲ್ ರಕಾಬ್ ಎಂಬಲ್ಲಿ ನಡೆದ ಕದನದಲ್ಲಿ ಮುಂಡರು ಸೋಲ್ತಾರೆ. ಏನಕ್ಕೆ ಮುಂಡರು ಸೋಲ್ತಾರೆ ಅಂತಂದ್ರೆ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಟೆಕ್ನಾಲಜಿ, ದೇ ಡೋಂಟ್ ಹ್ಯಾವ್ ಆರ್ಗನೈಸೇಷನ್, ದೇ ಡೋಂಟ್ ಹ್ಯಾವ್ ಟ್ರೈನ್ ಲೀಡರ್ಶಿಪ್. ಸೊ ಸೈನಿಕರ ಕೊರತೆ, ಅದಕ್ಕೆ ಅಸಹಜವಾಗಿ ಸೋಲ್ತಾರೆ. ಸೊ ಬ್ರಿಟಿಷ್ ಪೀಪಲ್ ಕಮಿಂಗ್ ಅಪ್ ವಿತ್ ದಿ ಮೈಟಿ ಪವರ್, ದೇ ಹ್ಯಾವ್ ಎ ಪವರ್ಸ್, ದೇ ಹ್ಯಾವ್ ವೆಪನ್ಸ್, ದೇ ಹ್ಯಾವ್ ಹ್ಯೂಮನ್ ರಿಸೋರ್ಸ್, ದೇ ಹ್ಯಾವ್ ಫೈನಾನ್ಷಿಯಲ್ ರಿಸೋರ್ಸ್, ದೇ ಹ್ಯಾವ್ ಟೆಕ್ನಾಲಜಿ, ಎವ್ರಿಥಿಂಗ್ ದೇ ಹ್ಯಾವ್. ಓಕೆ, ನೆಕ್ಸ್ಟ್ ಕಚ್ಚಾ ನಾಗ ಹೋರಾಟ ಇಂಪಾರ್ಟೆಂಟ್ ಅಲ್ಲ. ಕಚ್ಚಾ ನಾಗ ಹೋರಾಟ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಓಕೆ,
ಯಾ ಬಂದ. ಅಲ್ಲೂರಿ ಸೀತಾರಾಮರಾಜು ದಂಗೆ, HYT. ರಂಪ ಹೋರಾಟ. ದಿಸ್ ಈಸ್ HYT. ನೋಡಿ, ಇದನ್ನು ರಂಪ ದಂಗೆ ಎಂದು ಸಹ ಕರೆಯುತ್ತಾರೆ. ಆಂಧ್ರದ ಪೂರ್ವ ಗೋದಾವರಿ ಜಿಲ್ಲೆಯ ಚೋಡಾವರ ತಾಲೂಕಿನ ರಂಪ ಎಂಬ ಗ್ರಾಮದಲ್ಲಿ ಕೋಯ ಮತ್ತು ಕೊಂಡರೆಡ್ಡಿ ಎಂಬ ಜನಾಂಗದಲ್ಲಿ ವಾಸಿಸಿದೆ. ಕೋಯ ಅಂತಕ್ಕಂಥದ್ದು ಬುಡಕಟ್ಟು, ಕೊಂಡರೆಡ್ಡಿಗೆ ಸಂಬಂಧಪಟ್ಟವರು ಸೀತಾರಾಮರಾಜು. He is the leader of the tribal movement, but he himself is not a tribal leader. ಇವರು ಟ್ರೈಬಲ್ ಲೀಡರ್ಸ್ ಟ್ರೈಬಲ್ ದಂಗೆ ಮುಖ್ಯಸ್ಥರು ಹೊರತು, ಬಟ್ ಇವರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಅಲ್ಲ. ಅವರು ಸರ್ಕಾರದ ಅಧಿಕ ಕಂದಾಯ ಜಮೀನ್ದಾರರಿಂದ ದೌರ್ಜನ್ಯದಿಂದ ತುಳಿತಕ್ಕೆ ಒಳಗಾಗಿದ್ದರು. ಈ ಬಗ್ಗೆ ಕೋರ್ಟ್ ಕಚೇರಿಗೆ ಹೋಗಿ ನ್ಯಾಯ ಸಿಗದೆ ಸೋತು ಹೋಗಿದ್ದರು. ಗ್ರಾಮದ ಆದಿವಾಸಿ ಜನರು ಮೇಲ್ಜಾತಿಯವರ ದಬ್ಬಾಳಿಕೆಯಿಂದ ನಡೆದಿದ್ದರು. ಇದು ಪ್ರಾಬ್ಲಮ್. ಆದಿವಾಸಿ ಅಂತಂದ್ರೆ ಅದೇ ಅಗೇನ್ ಕೋಯ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ವಹಿಸಿದ ಸೀತಾ ರಾಮರಾಜು, ಆಕ್ಚುಲಿ ಇವ್ರ ಹೆಸರು ರಾಮರಾಜು, ಅಲ್ಲೂರಿ ರಾಮರಾಜು. ಆದರೆ ಇವರ ಒಂದು ಪ್ರೇಯಸಿ ಸೀತಾ ಅಂತಕ್ಕಂಥವ್ರು ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಇವರ ಪ್ರೀತಿ ಮಾಡತಕ್ಕಂತಹ ಪ್ರಿಯತಮೆ ಅವರು ಸತ್ತೋದಾಗ ಅವ್ರ ನೆನಪಲ್ಲಿ ಅಲ್ಲೂರಿ ಸೀತಾರಾಮರಾಜು ಅಂತ ಹೇಳ್ಸ್ಕೊಂಡ್ರು. ಸೀತಾರಾಮರಾಜು ರಾಜಮಂತ್ರಿಯವರಾದ ಇವರು ಧಾರಕೊಂಡ ಎಂಬಲ್ಲಿ ಶ್ರೀರಾಮ ವಿಜಯನಗರ ಎಂಬ ಮಾದರಿ ಹಳ್ಳಿಯನ್ನು ಕಟ್ಟಿ ಕೋಯ ಮತ್ತು ಕೊಂಡರೆಡ್ಡಿ ಜನರಿಗೆ ಕೋರ್ಟ್ಗಳಿಗೆ ಹೋಗದಂತೆ ಬುದ್ಧಿ ಹೇಳಿ ತಮ್ಮ ಗ್ರಾಮ ಪಂಚಾಯತಿಗಳಿಂದಲೇ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಮಾಡ್ತಾರೆ. ಸೇಮ್ ರೀಸನ್ ರಂಪ. ಓಕೆ. ತದನಂತರದಲ್ಲಿ 1926 ಅಸಹಕಾರ ಚಳವಳಿಯಿಂದ ಪ್ರೇರಣೆಯಾದ ಅಲ್ಲೂರಿ ಸೀತಾರಾಮರಾಜು. ನೋಡಿ, 1920 ಮಾಪಿಳ್ಳೆ ದಂಗೆ, ರಂಪ ರಿವೋಲ್ಟು, ಇವೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಪ್ರೇರಣೆಯಾದ ಅಲ್ಲೂರಿ ಸೀತಾರಾಮರಾಜು ಆದಿವಾಸಿಗಳಲ್ಲಿ ಮದ್ಯ ವಿರೋಧಿ ಪ್ರಚಾರ ಕೈಗೊಂಡರು. ಸೇಮ್ ಬಿರ್ಸಾ ಮುಂಡಾ ಹೇಗೆ ಕೈಗೊಂಡ ಅದೇ ರೀತಿಯಾಗಿ. ಈ ನಡುವೆ ಗೂಡೆಂ ತಾಲೂಕಿನ ತಹಶೀಲ್ದಾರ್ ಬ್ಯಾಸ್ಟನ್ ನರಸೀಪಟ್ಟಣಂ ಚಿಂತಪಲ್ಲಿಯಲ್ಲಿ ರಸ್ತೆ ನಿರ್ಮಾಣ ಪ್ರಾರಂಭಿಸಿ ಆದಿವಾಸಿಗಳನ್ನು ಬಲವಂತವಾಗಿ ರಸ್ತೆ ಕೆಲಸಕ್ಕೆ ಬರುವಂತೆ ಫ್ರೀ. ಸೊ ಇದು ಅವ್ರಿಗೆ ಹಿಂಸೆ ಆಗ್ತಾ ಇತ್ತು. ಓಕೆ. ಸೀತಾರಾಮರಾಜು ಅವರನ್ನು ಕೃಷಿ ಭೂಮಿ ಬಿಟ್ಟು ಕೆಲಸಕ್ಕೆ ಹೋಗದಂತೆ ತಡೆ ಹಿಡಿದರು. ಆಗ ಆದಿವಾಸಿಗಳೆಲ್ಲರೂ ಸೀತಾರಾಮರಾಜು ಅವರ ನಾಯಕತ್ವದಲ್ಲಿ 22 ಆಗಸ್ಟ್ 1922 ಮೋಸ್ಟ್ ಇಂಪಾರ್ಟೆಂಟ್ 22 ಆಗಸ್ಟ್ 1922 ಚಿಂತಪಲ್ಲಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿ ಶಸ್ತ್ರಾಸ್ತ್ರಗಳನ್ನು ದೋಚಿ ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ತಾರೆ. ಸೊ ಡೇಟ್ ಈಸ್ ಇಂಪಾರ್ಟೆಂಟ್. ಡೇಟ್ ಇಯರ್ ಮಂತ್ 22 ಆಗಸ್ಟ್ 1922. ಸಿಟ್ಟಿಗೆದ್ದ ಬ್ರಿಟಿಷರು ಸೀತಾರಾಮರಾಜನನ್ನು ಹುಡುಕಲು ವಿಫಲವಾಗಿ ಅವರ ಬೆಂಬಲಿಗರಾದ ಆದಿವಾಸಿ ಜನರ ಮೇಲೆ ದೌರ್ಜನ್ಯ ಎಸಗಿದರು. ಹೀಗಾಗಿ ಆದಿವಾಸಿ ಜನಾಂಗದ ಮೇಲೆ ದೌರ್ಜನ್ಯ ಸ್ವತಃ ಸೀತಾರಾಮರಾಜು 1924ರಲ್ಲಿ ಅಸ್ಸಾಂ ಪೊಲೀಸರಿಗೆ ಶರಣಾದರು. ಅವರನ್ನು 7 ಮೇ 1924ರಂದು ಗುಂಡಿಟ್ಟು ಕೊಲ್ಲಲಾಯಿತು. ಆದಿವಾಸಿಗಳಲ್ಲಿ ಮಹಾತ್ಮ ಗಾಂಧೀಜಿ ಕಿ ಜೈ ಎಂಬ ಘೋಷಣೆಯನ್ನು ಮೊಟ್ಟ ಮೊದಲಿಗೆ ಸೀತಾರಾಮರಾಜನಿಂದ ಜನಪ್ರಿಯವಾಯಿತು. ಇದು ಬೇಡ ಜಯಂತಿ, ಇತರೆ ಸಣ್ಣ ಪುಟ್ಟ ದಂಗೆಗಳು. ಓಕೆ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್, ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಇದರ ಸಣ್ಣ ಪುಟ್ಟ ದಂಗೆಗಳಂತ ಇವರೇ ಹೇಳಿದಾರೆ. ಅಂದ್ರೆ ಸೊ ಅವು ಸಣ್ಣ ಪುಟ್ಟ ಅಂತಾನೆ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅಂಶ ಇಲ್ಲ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಇದ್ರ ಜೊತೆಗೆ ಇನ್ನೂ ಒಂದು ಹೋರಾಟ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ತೆಲಂಗಾಣ ಹೋರಾಟ ಅಂತ ಬರುತ್ತೆ. 1946-47 ಸಂದರ್ಭದಲ್ಲಿ ಬರುತ್ತೆ. ತೆಲಂಗಾಣ ರೈತರು ಹೋರಾಟ ಮಾಡ್ತಾರೆ. ಸೇಮ್ ದಕ್ಕನ್ ರೈತರ ಹೋರಾಟ ಏನ್ ಸಮಸ್ಯೆ ಇತ್ತು, ತೆಲಂಗಾಣದ್ದು ಅಷ್ಟೇ ಸಮಸ್ಯೆ ಇತ್ತು. ಸೊ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ರೈತ ಹೋರಾಟಗಳು ಸಹ ಬಹಳ ಇಂಪಾರ್ಟೆಂಟು. ನಾನು ಹೇಳಿದ್ದೀನಿ, ಕಾಗೋಡು ಸತ್ಯಾಗ್ರಹ ಹೇಳಿದ್ದೀನಿ. ತದನಂತರದಲ್ಲಿ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಮಹದಾಯಿ ಹೋರಾಟ, ಅದು ರೈತರ ಹೋರಾಟ ಕಂಡು ಬರ್ತಕ್ಕಂಥ ನೋಡ್ಬೋದು. ಸೊ ರೈತರ ಹೋರಾಟಗಳ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ರೈತರ ಹೋರಾಟಗಳು ಆಲ್ವೇಸ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ದಿ ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ದಿ ಫಾರ್ಮರ್ಸ್. Okay, so this is all about today's class. So we'll come and explain the next topic. Thank you.